6 ತಿಂಗಳದಾಗ ನಿಮ್ಮ ಮನಿ ಮುಂದೆ BMW ನಿಂದಿರ್ಬೇಕೋ ಬೇಡ? ಬರುವ ವರ್ಷ ಜಾಗವಾರದಾಗ ಕುಂತ್ ಜಾತ್ರೆಗೆ ಹೋದ್ರೆ ನಿಂತು ನೋಡು ಮಂದಿ ದಂಗ ಆಗ್ಬೇಕೋ ಬೇಡ? ಎಲ್ಲಾರು ಜೀವನಾನ ಬ್ಯಾಲೆನ್ಸ್ ಮಾಡಿದ್ರಂದ್ರೆ ನಾವು ಬ್ಯಾಂಕ್ನ್ಯಾಗ ಕೌಂಟ್ ಮಾಡಕ್ ಆಗ್ಲಾರ್ದಷ್ಟು ಅಮೌಂಟ್ ನ ಬ್ಯಾಲೆನ್ಸ್ ಮಾಡ್ತೀವಿ. ಯಾಕೆ ಖಾಲಿ ಕುಂತವ್ರು ಕಾರ್ನಾಗ ಅಡ್ಡಾಡ್ಬಾರ್ದ, ತೆಲ್ಯಾಗ ಸಗಣಿ ಇಟ್ಕೊಂಡವ್ರು ಥೈಲ್ಯಾಂಡಿಗೆ ಹೋಗ್ಬಾರ್ದ? ರೊಕ್ಕ ಹೆಂಗ್ ಮಾಡ್ಬೇಕಂತ ಯಾ ಶಾಲ್ಯಾಗೂ ಕಲ್ಸಿಲ್ಲ, ಮನ್ಯಾಗೂ ಕಲ್ಸಿಲ್ಲ, ಈ ಸಮಾಜನೂ ಕಲ್ಸಿಲ್ಲ. ಆದ್ರ ನಾ ಇವತ್ತು ಓಪನ್ ಆಗಿ ಹೇಳ್ತೇನೆ, ಕುಂತಲ್ಲೇ ರೊಕ್ಕ ಹೆಂಗ್ ಮಾಡ್ಬೇಕಂತ ನಿಂತ ಜಗದಾಗ ಹೇಳ್ತೇನೆ. ನಮ್ಮ HSM ಕಂಪ್ನಿಗೆ ಸೇರಿ ನಿಮ್ಮ ಕೆಳಗೆ 3 ಮಂದಿನ ಸೇರಿಸ್ರಿ ಅಷ್ಟ. ಜ್ವರನ ಥರ್ಮಾಮೀಟರ್ನಾಗ ಅಳಿತಾರು, ಹೊಲನ ಎಕರೆ ಗುಂಟೆದಾಗ ಅಳಿತಾರು, ಕೋಳೆನ KG ಗಟ್ಲೆ ಅಳಿತಾರು, ಮನುಷ್ಯನ ರೊಕ್ಕದಾಗ ಅಳಿತಾರ. ರೊಕ್ಕ ಇದ್ರ ದುಃಖ ದೂರ ಅಂತ. HSM ಬಂದಿರೋದ ನಿಮ್ಮ ಅದೃಷ್ಟ ಪರೀಕ್ಷೆಗೆ, ಅದನ್ನು ಪಾಸ್ ಮಾಡಿಸೋ ಜವಾಬ್ದಾರಿ ನಂದ. ದೊಡ್ಡ ಕವಿ ಒಂದು ಸಣ್ಣ ಮಾತು ಹೇಳ್ಯಾನ, ಏನಂತಂದ? ಒಂದ ಕಪ್ಪಿ ತಿನ್ಬೇಕಂತಂದ. ಗಾಂಡ್ ಗಾಬರಿ ಆಗುದಂದ್ರ ಇದ ನೋಡ. ಪೂರ್ತಿಯರ ಕೇಳ್ರಲಿ, ನೆನೆಸ್ಕೊಂಡ್ರ ನಮ್ಮ ಮೈ ಒಂಥರ ಜುಮ್ ಅಂತೈತಲ್ಲ. ಮುಂಜಾನೆ ಅದು ಕೂಡ ಕಷ್ಟದ ಕೆಲಸ ಮಾಡಿದ್ರೆ ಆಮೇಲೆ ಎಂಥ ಕಷ್ಟ ಬಂದ್ರು ಅದು ಕಷ್ಟನ ಅನ್ಸಂಗಿಲ್ಲ. ಅದಕ್ಕಾಗಿ ಅವ ಹೇಳಿದ್ದ ಕಪ್ಪಿ ತಿನ್ರಿ ಅಂತ. ನಿಮ್ಮ ಕೈಯಾಗ 3 ಮಂದಿನ ಸೇರ್ಸಕ್ ಅಕ್ಕೇತೋ ಇಲ್ಲೋ? ಎಷ್ಟು ತಿಂಗಳಾತ HSM ಕಂಪನಿ ಸೇರಿ? ಬರೋಬ್ಬರಿ 8 ತಿಂಗಳಾತ. ಲೆಂಬೋರಿ ಅಂತ ಬೆಂಚ್ ಅಂತ ನಿನ್ನ ಕಡೆ ನಂದು ಬೈಕ್ ಇಲ್ಲ. ಓಯ್ ಯಾರ್ ಕೇ ಹೂವ ಇಡ್ಬೇಕಂತ ಮಾಡ್ಯಪ್ಪ? ಆಯ್ತು ನಡಿ ನಿಮ್ಮ ಮನಿಗೆ. ನನ್ನ ಕೆಳಗೆ ಒಬ್ಬವ್ರ ಸೇರ್ಕೊರಲಿ. ವಿಡಿಯೋ ಕಾಲ್ ಮಾಡಲೆ ಒಂದ್ಸಲ. ನಾ ಬಂದು ನಿಂತಿದ್ದು ಗೊತ್ತಾಗಿಲ್ಲ ನಿನಗ? ಅಲ್ಲ ನಾ ಸ್ವಲ್ಪ ಮೆಸೇಜ್ ಮಾಡೋದ್ರಾಗಿದ್ದೆ. ಯಾ ಬಂದಿ ಭಾಳ ಬಂದ? ಅಷ್ಟು ಬೇಕಾದವ್ರು ಅದಾರ ಮೆಸೇಜ್ನ ಮುಣಿಗಿಲ್ಲ. ಹಂಗೇನಿಲ್ಲ, ಅವರು ಮಾಡಾಕತ್ರ ನಾನು ಮಾಡಾಕತ್ತೀನಿ. ನೀರು ಹಸ್ಬೇಕಂದ್ರೆ ಕರೆಂಟ್ ಸದ ಇಲ್ಲ, ಹಂಗೆ ಟೈಮ್ ಪಾಸ್. ನಿಮ್ಮ ದೋಸ್ತರ ಜೊತೆ ಮೆಸೇಜ್ ಮಾಡತ್ತೇನ? ದೋಸ್ತರಿಗೆ ಯಾರು ಮೆಸೇಜ್ ಮಾಡ್ತಾರನ? ಓ ಪರಿಮಳ ಆಂಟಿ ಜೊತೆ ಮಾಡತ್ತೇನ? ಆಕಿ ಆಂಟಿ ಗಂಟೆ ಅನ್ನಕ್ಕೆ ಹೋಗ್ಬೇಡಿ ನೀನು, ನನ್ನ ಕ್ಲಾಸ್ ಮಾಡಲ್ಲ ಆಕೆ. ಮಾಮ ನಾನು ನೋಡಿದ್ರೆ ಏನು ಅನ್ಸುತ್ತೆ ನಿನಗ? ಅತ್ತೆ ಮಗಳು ಅನ್ಸುತ್ತಾ, ಹಂಗೆ ಹಿಂಗೆ ಕಾಡಿಸ್ತಿ ಅಂತ ಅನ್ಸುತ್ತೆ. ಇನ್ನು ಮ್ಯಾಗ ಫೋನ್ ಮಾಡೋದಾಗ್ಲಿ ಮೆಸೇಜ್ ಮಾಡೋದಾಗ್ಲಿ ಮಾಡಿದೆ ಅಂದ್ರೆ ಪರಿಮಳ ಆಂಟಿ ಕತ್ತರಿಸಿ ಬಿಡ್ತೀನಿ. ಮೊದಲೇ ಮತ್ತೆ ಪರ್ಮನೆಂಟ್ ಅನ್ನಕ್ಕೆ ಹೋಗ್ಬೇಕೀಗ. ಹೌದಾ, ನಿಮ್ಮ ಜೊತೆ ಮಾತಾಡ್ತೀನಿ ಬಿಡ್ತೀನಿ. ನಿನ್ಗೆ ಯಾಕೆ ಸಂಕಟ? ನನಗೆ ಸಂಕಟ ಆಕೈತಿ, ಇನ್ಮೇಲೆ ಮಾತಾಡಂಗಿಲ್ಲ ಅಷ್ಟ. ಯಾಕೆ? ಯಾಕಂದ್ರೆ ನಾನು ನಿನ್ನ ಇಷ್ಟಪಡಾಕತ್ತೀನಿ. ನೀನು ನನ್ನ ಪ್ರಾಪರ್ಟಿ, ನನಗೆ ಗೊತ್ತು ನೀನು ನನ್ನ ಎಷ್ಟು ಇಷ್ಟಪಡಾಕಂತ. ಏ ಮಾವ ನಿಂದ್ರ ಕಾಯಿಪಲ್ಲೆ ತೂಕ ಮಾಡ್ಬೇಕಾದ್ರೆ ತಕಡೆ ನೋನ ಕುಂತ್ರ ಏನು ಫರಕ್ ಬೀಳಂಗಿಲ್ಲ. ಅದ ಬಂಗಾರ ತೂಕ ಮಾಡೋ ಮುಂದಾಗ ತಕಡೆ ನೋನ ಕುಂತ್ರ 10ರಿಂದ 20 ಸಾವಿರ ಫರಕ್ ಬೀಳುತ್ತೆ. ಈ ಮಾತು ನಿನಗಲ್ಲ, ನನಗೆ. ನಿನ್ನ ಕಿಮ್ಮತ್ತಲ್ಲಿ, ನನ್ನ ಕಿಮ್ಮತ್ತಲ್ಲಿ. ಚಲೋ ಹುಡ್ಕೊಂಡು ಹುಡುಕ್ತಾಳ ಮಾಮ, ನನಗೆ ನಿನಗೆ ಒಟ್ಟ ಸೆಟ್ ಆಗಂಗಿಲ್ಲ ಗಂಗ. ಹೌದು, ನನಗೂ ಹಂಗ ಅನ್ಸಿತ್ತು. ದೊಡ್ಡ ಆಸೆ ತುಂಬಿಕೊಂಡಿದ್ದೆ ತಲೆಯಾಗ. ಸಿಟಿ ಲೈಫ್ ಹುಚ್ಚ ಹಿಡ್ದಿತ್ತು, ಫಾರಿನ್ ಕಲ್ಚರ್ ಇಷ್ಟ ಆಗಿತ್ತು. ಆದ್ರೆ ನಿನ್ ನೋಡಿದ್ಮ್ಯಾಗ ನಿನ್ ಜೊತೆ ನಾನು ಲೈಫ್ ಲಾಂಗ್ ಇರ್ಬೇಕಂತ ಅನ್ಸೈತಿ ಮಾವ. ನಾ ಆಡು ಮಾತಷ್ಟೇ ಚೇಂಜ್ ಆಗಿತ್ತು ಮನಸ್ಸಲ್ಲಿ ಮಾವ. ಮನುಷ್ಯ ತಗೋ ಬೆಲೆ ಇಲ್ಲ ಹೇಳಿ. ಇಲ್ಲಿ ರೊಕ್ಕ ಇದ್ರನ ಮರ್ಯಾದೆ ಕೇಳಿಲ್ಲೇ, ಬರೀ ರೊಕ್ಕನ ಆಡು ಬರಂಗಿಲ್ಲ, ರೊಕ್ಕದಿಂದನ ಮರ್ಯಾದೆ ಕೊಡ್ತಾರ ಅನ್ನೋದು ಸುಳ್ಳು. ರೊಕ್ಕ ಇದ್ರ ಮರ್ಯಾದೆ ಅಷ್ಟ ಅಲ್ಲ, ಕೇಳಿದ್ರ ಮಗಳನ್ನು ಕೊಡ್ತಾರ. ಮಾವ ಇದೆಲ್ಲ ಗೊತ್ತಿಲ್ಲ ನನಗ. ನೀ ಬೇಕಂದ್ರ ಬೇಕಷ್ಟ ನನಗ. ನೀ ಸಿಗ್ಲಿಕ್ಕಂದ್ರ ಉರ್ಲ ಹಾಕೋತೀನಿ ನಾನು. ನೀ ಅಂದ್ರೆ ನನಗೆ ಪ್ರಾಣಲ್ಲಿ ಎಲ್ಲ ಈ ವಿಷಯ ನಿನಗೆ ಹೇಳಿದ್ರೆ ನನ್ನ ಜೊತೆ ನೀ ಮಾತಾಡ್ತಾ ಬಿಡ್ತೀನಿ ಅಂತ ನಾ ಹೇಳೇ ಇಲ್ಲ. ನನ್ನ ಕೆಲಸ ನೋಡಿ ನೀ ಜಡ್ಜ್ ಮಾಡ್ತೀನಿ ಅಂತ ನಾನು ನಿನ್ನ ಜೊತೆ ಮಾತಾಡಿಲ್ಲ. ನೀನಾಗಲೇ ಕೇಳಿ ಪ್ರಾಣ ಹೆಂಗೆ ನೋಡ್ಕೊತೀನಿ ಹುಚ್ಚಿ. ಸುಮ್ ಟೈಮ್ ಪಾಸ್ ಮೆಸೇಜ್ ಫೋನ್ ಮಾತಾಡ್ತಿದ್ದೆ ಜೊತೆ ಅಷ್ಟೇ. ಟೈಮ್ ಪಾಸಾ? ಟೈಮ್ ಪಾಸ್. ಹುಡುಗ್ಯಾರ ಮುಂದೆ ಹುಡುಗರು ಕಣ್ಣೀರು ಹಾಕ್ಬಾರ್ದು, ಒರೆಸ್ಕೋ. ಹಿಂಗ ಓದತ್ತಾಳ ನನಗೂ ನಾಚಿಕ್ ಲೈಫ್ ಹೆಂಗೆ ತಿರುಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ನೋಡು. ಸಡನ್ ಪ್ಲಾನ್ ಚೇಂಜ್ ಮಾಡ್ತಾನೆ ದೇವ್ರು. ಪರಿಮಳ ಹ್ಞೂ ಅನ್ಲನ? ಏನಂತ ಮಾತಾಡ್ತೀವಿ ಮರೆ? ಸೆಕೆಂಡ್ ಹ್ಯಾಂಡ್ ಯಾರ ಮದುವೆ ಆಕಾರನ? ನೀನು ತಿರುಗಿದ ನೋಡು. ಮತ್ತಾರಪ್ಪ ಹೊಸ ಹುಡುಗಿ? ಗಂಗಾ ನಾನು ಲೈಕ್ ಮಾಡತ್ತಾಳ. ಹಂಗೆ ಶೇರ್ ಸಬ್ಸ್ಕ್ರೈಬ್ ಮಾಡಂತೇಳ ಲೇ. ಹಂಗೆ ಅಂದೇಳ ಮಾವಾಗ ಹೇಳಿ ಹಂದ್ರ ಹೊಡಿಸ್ಬಿಡಂತ. ಕೊಪ್ಪಳದಾಗ ಏನ ಸ್ಟೀಲ್ ಫ್ಯಾಕ್ಟ್ರಿ ರೆಡಿ ಆಗೈತಂತ. ನಮ್ಮ ತಮಗೆ ಅಲ್ಲೇ ಕೆಲಸ ಕೊಡಿಸಿ ಹಂಗೂ ಅಕ್ಕಿ ಕಾಳು ಹೋಗಿಸ್ಬಿಡಮ್ಮ. ಮಸ್ತ್ ಆದ್ ಬಿಡಪ್ಪ, ದೊಡ್ಡ ಫ್ಯಾಕ್ಟ್ರಿ, ದೊಡ್ಡ ಪಗಾರ, ಅದು ನಮ್ಮೂರಾಗ. ನೀನು ಒಕ್ಕಲ್ತನ ಬಿಟ್ಟು ಬರ್ತಿದ್ರೆ ಹೇಳ, ನಮ್ಮ ಪರಿಚಯದವ್ರಿಗೆ ಹೇಳಿ ಅಲ್ಲೇ ಒಂದು ನಿನಗೂ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ. ಬೇಡಪ್ಪ, ನನಗೆ ಒಕ್ಕಲ್ತನ ಇಷ್ಟ. ಸ್ವಂತ ಹೊಲ ಇಟ್ಕೊಂಡು ಇನ್ನೊಬ್ರ ಕೈ ಚಾಕರಿ ಮಾಡೋದು ನನಗಾಗೋದಿಲ್ಲ. ಚಾಕ್ರಿ ಯಾಕಂತಿಲ್ಲ, ಇಂಥ ಫ್ಯಾಕ್ಟ್ರಿಗಳು ಬರೋದ ನಮ್ಮ ಅದೃಷ್ಟ. ಒಕ್ಕಲ್ತನ ಮಿಕ್ಕೈತಪ್ಪ.
ಎಂಥ ಫ್ಯಾಕ್ಟ್ರಿ ಅಂದಪ್ಪ? ಸ್ಟೀಲ್ ಫ್ಯಾಕ್ಟ್ರಿ, ಥರ್ಮಲ್ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಇಂತ ಹೇಳ್ಕೊತಿದ್ರೆ ಸಾಕಷ್ಟು ಅದಾವ. ಇನ್ನ ಎಲ್ಲ ಫ್ಯಾಕ್ಟ್ರಿಗಳು ಬಂದು ನಮ್ಮ ಹಡಾತಾವ, ನಮಗೆ ಗೊತ್ತಾಗಲ್ದು. ಇಂಪ್ರೂವ್ ಹಾಕಿವ್ಲಿ. ದೊಡ್ಡ ಫ್ಯಾಕ್ಟ್ರಿಗಳು ಬಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಸಾಫ್ಟ್ವೇರ್ ಕಂಪ್ನಿಗಳು ಅದಾವು. ಇಲ್ಲ ದೊಡ್ಡ ದೊಡ್ಡ ಕಾರು, ಬೈಕು, ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಅದಾವು. ಇಲ್ಲ. HAL, BEL, ISRO, ITI ಇವು ಯಾವ ಅದಾವು? ITI ಐತ್ಲ. ಅದು ನಮ್ಮ ದೋಸ್ತರ ಕಲಿಯೋ ITI ಅಲ್ಲ, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿ ಲಿಮಿಟೆಡ್ ಅಂಥವೇನ್ರ ಅದಾವು? ಇಲ್ಲ. ಸ್ಟಾರ್ಟ್ ಆಗೋದು ಎಲ್ಲಿಂದ? ಬೆಂಗಳೂರಿಂದ. ಹಂಗೆ ನಮ್ಮ ಕಡೆ ಬಾ, ನಮ್ಮ ಕಡೆ ಯಾವ ಅದಾವು? ಸ್ಟೀಲ್ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ, ಥರ್ಮಲ್ ಫ್ಯಾಕ್ಟ್ರಿ, ಸಿಮೆಂಟ್ ಫ್ಯಾಕ್ಟ್ರಿ, ಎಲ್ಲ ವಾತಾವರಣ ಹಾಳು ಮಾಡೋ ಫ್ಯಾಕ್ಟ್ರಿಗಳು ಅದಾವು. ಇದರಿಂದ ಉತ್ತರ ಕನ್ನಡದವ್ರಿಗೆ ಏನೂ ಲಾಭ ಇಲ್ಲ, ಬಂದು ಅವ್ರು ಲಾಭ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅದ ಮಂಡ್ಯ, ಮೈಸೂರದ ಶುಗರ್ ಫ್ಯಾಕ್ಟ್ರಿಗಳು ಯಾಕೆ ಹೆಚ್ಚಾಗಲಿಲ್ಲ ಹೇಳು? ಸಕ್ಕರೆ ನಾಡು ಯಾವುದು? ಮಂಡ್ಯ. ಬಾ ನಮ್ಮ ಕಡೆ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಇಲ್ಲಿ ಜಾಸ್ತಿ ಶುಗರ್ ಫ್ಯಾಕ್ಟ್ರಿಗಳು ಇರೋದು. ಯಾಕೆ ಹೇಳ? ಕಡಿಮೆ ರೇಟ್ನಾಗ ಕಬ್ಬು ಸಿಗುತ್ತೆ, ಹಂಗೆ ಕಾರ್ಮಿಕರು ಸಿಗ್ತಾರೆ. ನಮ್ಮ ಕಡೆಯಿಂದ ಓನ್ಲಿ ಲಾಭ ಮಾಡ್ಕೊಳಕತ್ತಾರ, ನಮ್ಮವ್ರಿಗೇನೋ ಲಾಭ ಮಾಡತ್ತಿಲ್ಲ ಅವ್ರು. ನಾವು ಅವ್ರಿಗೆ ಹೆಂಗಂದ್ರೆ ಯೂಸ್ ಅಂತ್ರೋ ಊಟದ ತಟ್ಟಿದ್ದಂಗೆ. ನಾನು ಒಂದು ಕತೆ ಹೇಳ್ತೀನಿ. ಬಂಗಾರನ ಬಡಿಯಾಕ ಕೆಬ್ಬನ ಸುತ್ತಿಗೆ ಬೇಕು, ಕೆಬ್ಬನ ಬಡಿಯಾಕ ಕೆಬ್ಬನ ಸುತ್ತಿಗೆನ ಬೇಕು. ಕೆಬ್ಬನ ಸುತ್ತಿಗೆ ಬಂಗಾರ ಬಡಿಬೇಕಾದ್ರೆ ಬಂಗಾರದಿಂದ ಭಾಳ ಸೌಂಡ್ ಬರಂಗಿಲ್ಲ, ಯಾಕಂದ್ರೆ ಅವೆರಡು ಬೇರೆ ಬೇರೆ. ಅದೇ ಕೆಬ್ಬನ ಸುತ್ತಿಗೆ ಕೆಬ್ಬನ ಬಡಿ ಮುಂದಾಗ ಜಾಸ್ತಿ ಸೌಂಡ್ ಬರುತ್ತೆ. ಇದ್ರ ಅರ್ಥ ಏನು? ನಮ್ಮವ್ರ ನಮ್ಮನ್ನು ತುಳಿಯಾಕತ್ತಾರ, ಅದ್ರ ಸಂಬಂಧ ಆ ನಮ್ಮನೆ ಸೌಂಡ್ ಬರ್ತದೆ. ಅದಕ್ಕೆ ನಾ ಬರ್ಲೆ? ಏನಾಯ್ತು? ಇನ್ನ ಜಾಸ್ತಿ ತಲೆ ಹಿಡ್ಕೊಂಡ್ ಕಾಣ್ತಿ. ನನಗೇನು ಹುಷಾರು ತಗೋ, ರಾಜಕಾರಣಿಗಳು ಬಿಸ್ನೆಸ್ ಮಾಡುವಾಗ ಹಟ್ ಮುಗ್ಸ್ಯಾರ. ಹಾಂ ಹೇಳೆ. ಪಾಲ್ಟಿ ಐತೆ ಬರ್ತೇನ? ಯಾರು ಬಕ್ರ ಸಿಕ್ರಪ್ಪ? ಮಿಲಿಟ್ರಿ ಏರ್ ಬಂದಾನ, 4 ಐತಂತ. ಎಷ್ಟು ಮಂದಿ? ನಾವು 3 ಮಂದಿ ಬರ್ತೀನಿ ಹೇಳ. ಈಗ ಹೇಳಿ, ನೀ ಬರ್ಲಿಕ್ಕಂದ್ರೆ ಪರಿಚಯ ಹೇಳ್ತ ನೋಡು. ಏ ಅವ್ಗೆ ಹೇಳಕ್ಕೆ ಹೋಗ್ಬೇಡ, ನಾನು ಪಕ್ಕಾ ಬರ್ತೀನಂತ ಅವ್ಗೆ ಹೇಳಕ್ಕೆ ಹೋಗ್ಬೇಡ. ಹಾಂ ಹಾಂ ಆಯ್ತು, ಬಾ ಬಾ. ಏನಾತ್ಲೆ? ಬರ್ತಾನಂತ್ಲಿ. ಯಾರ್ಲೇ? ಏ ನಮ್ಮ ಸುನಿಲ್ ಮಾವ. ಏನಂತ? ಅವ ಪಾರ್ಟಿ ಐತಿ ಬಾ ಅಂತಂದ. ನೀ ಯಾಕೆ ಸುಧಾರಾಗತ್ತೆ? ಪಾರ್ಟಿಯಾ? ನಮ್ಮ ದೋಸ್ತರು ಕುಡಿಯಾಕ ಕರಿಯಾಕತ್ತಾರ. ಹೋದ್ರೆ ಕಿಡ್ನಿ ಹಾಳಾಗತ್ತ, ಹೋಗ್ಲಿಕ್ಕಂದ್ರೆ ದೋಸ್ತಿ ಹಾಳಾಗತ್ತ. ಲೇ, ಕಿಡ್ನಿ ಹಾಳಾದ್ರೆ ರೊಕ್ಕ ಕೊಟ್ಟು ಇನ್ನೊಂದು ಹಾಕ್ಸ್ಬೋದು, ದೋಸ್ತಿ ಹಾಳಾದ್ರೆ ಮತ್ತೊಬ್ರು ಸಿಗ್ತಾರನ? ನಾನು ಬರ್ತೀನಿ ಕರ್ಕೊಂಡು ಪಾರ್ಟಿಗೆ. ನಿನ್ನೆಲ್ಲಿ ಕರ್ಕೊಂಡು ಹೋಗ್ಲಿ? ಮೊನ್ನೆ ರಾತ್ರಿ 1 ಗಂಟೆ ಕಬ್ಬಿನ ಹೊಲಕ್ಕೆ ನೀರು ಹಸೋದೈತಿ ಬಾಪ ಅಂತಂದ್ರೆ ಬರಲಿಲ್ಲ. ಈಗ ಹೆಂಗೆ ಇಂಥದಕ್ಕಾದ್ರೆ ಹೆಂಗೆ ಕೇಳ್ತೀನಿ ನೋಡಿ. ಯಾರು ಕೊಡ್ಸಕತ್ತಾರ? ಅದಾರ ಬಾ ಆರ್ಮಿ ಈರಾ. ಹಾಂ ಅವ ಲೇ ಪುಗ್ಸೆಟ್ಟೆ ಇಂಥದ್ದು ಕರ್ಕೊಂಡು ಹೋಗೋಣ ಹೆಂಗೆ? ನೀರು ರೊಕ್ಕ ಕೊಟ್ಟು ಕೊಡ್ಸಾಕೈತಿ ಅಂದ್ರೆ ಕರ್ಕೊಂಡು ಹೋಗ್ಬೇಡ. ಈರು ಮಿಲ್ಟ್ರಿ ಫ್ರೀ ತಂದಿರ್ತಾನೆ, ಕರ್ಕೊಂಡೋಗಿ ಇಲ್ಲಿ. ನಾವು ಇರೋದು 3 ಜನ ಅದೀವಿ, ಅದು 4ರದು 1 ಕ್ವಾರ್ಟರ್ ಉಳ್ತೈತೆ ಬಾ. ಹಾಂ, ಮಂಗ್ಯಾನ ಮಕ್ಕಳು ಮಿಲ್ಟ್ರಿ ಹುಡುಗರು ರಜೆ ತೊಗೊಂಬಂದಾಗ ಅವ್ರು ಹೆಂಗೆ ಅದಾರ ಅಂತ ಕೇಳ್ತಾರ ಬಿಡ್ತಾರ ಗೊತ್ತಿಲ್ಲ. ಎಷ್ಟು ಬಾಟ್ಲಿ ತಂದಿಲ್ಲ ಅಂತ ಕೇಳ್ತಾರೆ. ಬಾಟ್ಲಿ ಮುಗಿದ್ಮ್ಯಾಗ ಅವ್ರನ್ನ ಮಾತಾಡ್ಸೋಣ ಇಲ್ಲ ಮಕ್ಕಳು. ಲೇ ನಿಂದ್ರಲೇ, ಎಷ್ಟು ನಾನು ತೀರ್ ಬಾಟ್ಲಿ ಒಂದು ತಂದಾನ. ಅದ್ರೊಳಗೆ 3 ಜನ ಅದೀವಿ ಈಗ. ನೀನೊಬ್ಬ ಆದ್ರೆ 4 ಮಂದಿ. ಸುಳ್ಳು ಹೇಳ್ತಾನಲ್ಲ ಅವ. 4 ಕೊಟ್ಟಿರ್ತಾರ ಒಟ್ಟೆ. ಗಂಗವ್ ಯಾಕ ಹೊಲದ ಮನೆಗೆ ಬಂದಾಳಲ್ಲ? ನನಗೂ ಗೊತ್ತಿಲ್ಲಪ್ಪ. ಏನವ ಗಂಗವ್ವ ಕರಿ ಮರ ಹಿಡ್ಕೊಂಡು ಕೂತಿಯಲ್ಲ, ಏನು ಸನ್ಸಾಗತ್ತಿ? ಮರ ಅಲ್ಲಿದ್ದು ಲ್ಯಾಪ್ಟಾಪ್. ಮರದ ಥರನ ಐತೆ, ಸಂಡೆ ಬಜಾರ್ನಾಗ ತಂದೇನ? ಸುಬ್ಬೆ ಬಡಿತೀನಿ ನೀನು. ಮಾವ ನೋಡ್ ಮಾವ ಹೆಂಗ್ ಕಡ್ಸತಾನ ನನಗ. ಸುಬ್ಬ್ಯಾನಿ ಕಡ್ಸಕ್ಕೆ ಹೋಗ್ಬಿಡಾಕಿನ ನಾಟಕ ಕಾಡಿಸ್ತೀನಿ. ಹೌದು ಗಂಗವ್ವ, ನಿನಗೆ ಅಡಿಗೆ ಮಾಡಕ್ಕೆ ಬರ್ತಿರ್ಬೋದು. ಬರ್ತೈತಿ. ನಿಂಗೇನ್ ಬೇಕಾರೆ? ಪಾಸ್ತಾ ಬೇಕಾ, ಸ್ಯಾಂಡ್ವಿಚ್ ಬೇಕಾ, ಮ್ಯಾಗಿ ಬೇಕಾ? ಏನು ಮಾಡ್ಕೊಡಿ. ಏನು ಇಂಪಾರ್ಟೆಂಟ್ ಐತೆ ಲ್ಯಾಪ್ಟಾಪ್ದಾಗ ಕೆಲಸ ಮಾಡತ್ತಿ? ಸ್ವಲ್ಪ ವರ್ಕ್ ಇತ್ತು, ಮಾಡಾತಿದ್ದೆ. ಬೇಡ, ಆಮೇಲೆ ಮಾಡ್ತೀನಿ. ಮಾಮ ಎಲ್ಗನ? ಇಸ್ಪೀಟ್ ಆಡಕ್ಕೆ ಹೋಗಿರ್ಬೇಕು. ಎಲ್ಲಿ ಬಿಡ್ತಾನ ತನ್ನ ಹಳೆ ಚಟ. ನಮ್ಮ ಹೊಲಾನು ನೀನ ನೋಡ್ಕೋತಿ, ಇದ್ ಲಾಭನೂ ತಂದು ಸೀದಾ ಅವ್ನ ಕೈಯಾಗ ತುರುಕ್ತಿಯಲ್ಲ. ಕೇಳ್ಬೇಕಲ್ಲ ಖಾಲಿ ಕುಂತ ಮನಸ್ಸು. ಹೆಂಗೆ ಹಾಳು ಮಾಡಲಿ ಅಂತ ಯೋಚನೆ ಮಾಡೋ ಹೊತ್ನೇ ಬರೋದನ ಈ ಇಸ್ಪೀಟ್ ಆಡ ಹಾಳಾಗಿದ್ದಂದ್ರೆ ಇಂಥ ಮನೆ ಇಷ್ಟು ಹೊಲ ನಿನ್ನ ಸಾಲೆ ಕೆಲ್ಸಕ್ಕೆ ಹಾಕಿತ್ತು ನಮ್ಗೆ. ಮೊದಲು ನಮ್ಮ ಅಜ್ಜ ನಮ್ಮಪ್ಪ ಏನು ದುಡ್ದಿಟ್ಟಾರಲ್ಲ, ಅದ್ರಾಗ ಜೀವನ ನಡ್ಸಾಕತ್ತೀವಿ. ಅಲ್ಲ ಲ್ಯಾಪ್ಟಾಪ್ದಾಗ ಏನೋ ಮಾಡಾಕತ್ತಿಲ್ಲ, ಮಾಡೋದನ್ನ. ಜಾಬ್ ಹುಡ್ಕಾಡಕತ್ತಿದ್ದೆ ಬೆಂಗಳೂರಾಗ. ಏನಾಯ್ತು? ಒಂದು ಕಂಪ್ನಿ ಓಕೆ ಅಂತ ಹೇಳೈತಿ. ಮಸ್ತ್ ಆತ್ಲ. ನಿನಗೂ ಅಲ್ಲೇ ನೀ ಕಲ್ತಿದ್ದಕ್ಕೆ ಹೊಂದುವಂಥ ಜಾಬ್ ಹುಡ್ಕಾಡಕತ್ತೀನಿ. ಏನ ನಾ ಬೆಂಗಳೂರಿಗೆ ಬರೋದಾ? ಹ್ಞೂ, ಮತ್ತೆ ಇಬ್ರು ಕೂಡ ಅಲ್ಲೇ ಜಾಬ್ ಮಾಡೋನು, ಅಲ್ಲೇ ಸೆಟ್ಲ್ ಆಗ್ಬಿಡುನು. ನಾವು ಒಕ್ಕಲ್ತನ ಬಿಟ್ಟು ಬೆಂಗಳೂರಿಗೆ ಬರ್ತಾನೆ ಯಾವಾಗ ನಿನಗೆ?